ಇವತ್ತಿನ ವ್ಲಾಗ್ನಲ್ಲಿ ನಾನು ಫೇಸ್ ಬ್ಯೂಟಿ ಬಗ್ಗೆ 5 ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈ ಥರ ಒಂದು 5 ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಬಂದ್ರೆ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿರುವ ಸ್ಕಿನ್ನು ನಿಮ್ದಾಗುತ್ತೆ. ಅಂದರೆ ಒಂಥರ ಬ್ಯೂಟಿ ಎನ್ಹಾನ್ಸ್ ಆಗುತ್ತೆ, ಆಯಿತಾ. ನೀವೆಷ್ಟೇ ಒಂದು ಕಪ್ಪು ಇರ್ಬೋದು, ಬಿಳಿ ಇರ್ಬೋದು, ಅಂದರೆ ಬೆಳ್ಳಗಿರ್ಬೋದು, ಕಪ್ಪಗಿರ್ಬೋದು, ಮೀಡಿಯಮ್ ಕಲರೇ ಇರ್ಬೋದು ನಿಮ್ಮದು. ಸೊ ಏನೇ ಇದ್ರೂ ಅದೊಂಥರ ಅಟ್ರಾಕ್ಷನ್ ಬರುತ್ತೆ, ಆಯ್ತಾ. ನಿಮ್ಮನ್ನ ನೋಡಿದ ತಕ್ಷಣ ಒಂಥರ ಇನ್ನೊಂದ್ಸಲ ನೋಡ್ಬೇಕಪ್ಪ ಇವ್ರನ್ನ ಅಂತ ಒಂದು ಅಟ್ರಾಕ್ಷನ್ ಬರುತ್ತೆ. ಸೊ ಅದು ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಎಲ್ಲರಿಗೂ ಇವತ್ತಿನ ರೆಮಿಡಿ ಹೇಳ್ತಾ ಇರೋದು ನಾನು. ಸೊ ಬನ್ನಿ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಸೊ ಇದೇನು ಗೊತ್ತಾ, ತುಂಬಾನೇ ಚೆನ್ನಾಗಾಗುತ್ತೆ, ಮುಖ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀರಾ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಮೊದಲನೇ ಟಿಪ್ ಹೇಳ್ತಾ ಇದ್ದೀನಿ. ಅಂದರೆ ತುಂಬಾನೇ ಚೆನ್ನಾಗಿರುವ ಬ್ಯೂಟಿಫುಲ್ ಸ್ಕಿನ್ ನಿಮ್ದಾಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ರಾತ್ರಿ ನೀವು ಒಂದು 10 ಅಥವಾ ಒಂದು ಮಿನಿಮಮ್ ಅಂದರೆ ನೀವೊಂದು 20 ದ್ರಾಕ್ಷಿ ಮೇಲ್ ತಿನ್ನಬಾರ್ದು, 20 ದ್ರಾಕ್ಷಿ ತಿನ್ಬೋದು ಅಷ್ಟೇ. 20 ಇಲ್ಲ 21, ಆಯಿತಾ, ಆ ಥರ. ಸೊ ನಾನೇನು ಮಾಡ್ತೀನಿ ಅಂದರೆ ಒಂದು ಆಲ್ಮೋಸ್ಟ್ ನಂದೊಂದು 15 ಮೇಲಿದೆ ಫ್ರೆಂಡ್ಸ್, ಆಯಿತಾ. ಸೊ ಒಂದು 15 ದ್ರಾಕ್ಷಿಗಳು, ಒಣ ದ್ರಾಕ್ಷಿಗಳಿರುತ್ತೆ. ಸೊ ಇದನ್ನ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ನೆನೆಸ್ಬೇಕಾಗತ್ತೆ. ಸೊ ನೋಡಿ, ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ನೆನೆಸಿದ್ದೀನಿ. ಸೊ ಇದನ್ನು ಯಾವಾಗ ಮಾಡಬೇಕು ಅಂದರೆ ಹಿಂದಿನ ದಿನ ರಾತ್ರಿ ಮಲಗ್ತೀರಾ ನೋಡಿ, ಮಲಗುವಾಗ ಹಿಂದಿನ ದಿನ ರಾತ್ರಿ ಆ ಥರ ನೆನೆಸಿ ಇಟ್ಬಿಡಿ, ಒಂದು ಬಟ್ಲಲ್ಲಿ ನೆನೆಸಿಡಿ. ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ದು ಏನೇ ಒಂದು ಡ್ರಿಂಕ್ ಇರುತ್ತೆ ಅದೆಲ್ಲ ಕುಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ, ಆಯಿತಾ. ಸೊ ನಾನು ಹೇಳಿದ್ನಲ್ಲ, ನಂದು ವೆಯ್ಟ್ ಲಾಸ್ದು ಡ್ರಿಂಕ್ಸು ಯಾವುದ್ಯಾವುದೋ ಕುಡಿತಾ ಇರ್ತೀನಿ ಅಂತ. ಸೊ ಅದೆಲ್ಲ ಕುಡ್ದಾದ್ಮೇಲೆ ಸೊ ನೀವೇನು ಮಾಡಬೇಕು ಅಂದರೆ ಬ್ರೇಕ್ಫಾಸ್ಟ್ಗೂ ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ತಗೋಬೇಕಾಗತ್ತೆ. ಯಾವುದು, ಈ ಒಣ ದ್ರಾಕ್ಷಿ. ಇಲ್ಲ ನಿಮಗೆ ಯಾವುದೇ ಒಂದು ಬೆಳಗ್ಗೆ ಹೊತ್ತು ಯಾವುದೇ ಒಂದು ಡ್ರಿಂಕ್ದು ಕುಡ್ದು ಅಭ್ಯಾಸ ಇಲ್ಲ, ನಾವು ಜಸ್ಟ್ ಹಾಗೆ ಬ್ರಷ್ ಆದ ತಕ್ಷಣ ಹಂಗೆ ಎದ್ದು ಬಂದು ಅಂದರೆ ಸ್ನಾನ ಮಾಡಿಕೊಂಡು ತಿಂಡಿ ತಿನ್ನೋ ಹ್ಯಾಬಿಟ್ ಇರೋರು, ಸೊ ನೀವೇನು ಮಾಡ್ಬೋದು ಅಂದರೆ, ಸೊ ನಿಮಗೆ ಇದು ಈಸಿ ಅವಾಗ. ಸೊ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಇದನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಹೊಟ್ಟೆನಲ್ಲಿ ಗ್ಯಾಸ್ ಫಾರ್ಮ್ ಆಗಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಯಾವಾಗ್ಲೂ ನಮ್ಮ ಒಂದು ಗಟ್ ಹೆಲ್ತ್ ಚೆನ್ನಾಗಿದ್ರೇ ಮುಖದಲ್ಲಿ ಗ್ಲೋ ಬರೋದಕ್ಕೆ ಸಾಧ್ಯ. ಸೊ ಪಿಗ್ಮೆಂಟೇಷನ್ ಕೂಡ ಇವಾಗ ಯಾವುದೇ ಒಂದು ಪಿಂಪಲ್ಸ್ ಆಗಿರ್ಬೋದು, ಮತ್ತು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತು ಎನಿ ಸ್ಕಿನ್ದು ಇಶ್ಯೂಸ್ ಆಗಿರ್ಬೋದು ಫ್ರೆಂಡ್ಸ್, ಯಾವುದೇ ಒಂದು ಅಲರ್ಜಿನೇ ಆಗಿರ್ಬೋದು, ಆಯಿತಾ, ಎನಿ ಟೈಪ್, ಈವನ್ ಅನ್ಈವನ್ ಟೋನ್ದು ನಾನು ಹೇಳ್ತಾ ಇರೋದು. ಸೊ ಯಾವುದೇ ಒಂದು ಇದನ್ನು ನಿಮ್ಮ ಗಟ್ ಹೆಲ್ತ್ ಸರಿ ಇರಬೇಕು. ವಾತನ ಜಾಸ್ತಿ ಮಾಡ್ಕೊಳ್ಳೇಬಾರ್ದು. ನಮ್ಮ ಬಾಡಿನಲ್ಲಿ ವಾತಾದೋಷ ಮತ್ತು ಪಿತ್ತದೋಷ ಎರಡೂ ಇಂಬ್ಯಾಲೆನ್ಸ್ ಆಗಿರುವಾಗೆ ಮುಖದಲ್ಲಿ ಒಂಥರ ಗ್ಲೋನ ಕಳ್ಕೊಂಡ್ಬಿಡ್ತೀವಿ, ಆಯಿತಾ. ಸೊ ಮುಖ ತುಂಬ ಚಾರ್ಮ್ ಆಗಿ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ರಾತ್ರಿ ಈ ಥರ ನೆನೆಸಿಟ್ಬಿಡಿ. ಸೊ ಮಾರ್ನಿಂಗು ಇದನ್ನು ತಿನ್ನಬೇಕಾಗತ್ತೆ. ಈ ಒಂದು ದ್ರಾಕ್ಷಿನ ತಿಂದು ಆ ನೀರನ್ನು ಕುಡೀರಿ, ಚೆನ್ನಾಗಿರೋ ನೀರನ್ನೇ ಹಾಕ್ಬೇಕು ಇದರಲ್ಲಿ, ವಾಟರು, ಆಯಿತಾ. ಸೊ ಅದೇನಾಗುತ್ತೆ ಅಂದರೆ ನಿಮ್ಮ ಒಂದು ಗ್ಯಾಸ್ ಫಾರ್ಮ್ ಆಗುತ್ತಲ್ಲ, ಸೊ ಅದನ್ನು ಅವಾಯ್ಡ್ ಮಾಡುತ್ತೆ. ಸೊ ಅದು ಅವಾಯ್ಡ್ ಆದ ತಕ್ಷಣ ಏನಾಗುತ್ತೆ ಅಂದರೆ ನ್ಯಾಚುರಲ್ ಆಗಿ ನಿಮ್ಮದು ಗಟ್ ಹೆಲ್ತ್ ಕ್ಲೀನ್ ಆಗ್ತಾ ಬರುತ್ತೆ. ಮತ್ತು ಇದರಲ್ಲಿ ಹೆವಿ ಫೈಬರ್ ಇರುತ್ತೆ, ಆಯಿತಾ, ತುಂಬ ರಿಚ್ ಫೈಬರ್ ಇರೋದ್ರಿಂದ ಸೊ ನಿಮ್ಮ ಒಂದು ಸ್ಕಿನ್ಗೆ ಏನು ಬೇಕೋ ಆ ಒಂದು ಕೊಲಾಜಿನ್ನ ಬೂಸ್ಟ್ ಮಾಡುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಕೊಲಾಜಿನ್ ಯಾವಾಗ ನಮ್ಮ ಸ್ಕಿನ್ನಲ್ಲಿ ಅದ್ರದ್ದು ಒಂದು ಎಫೆಕ್ಟನ್ನು ಕಳ್ಕೊಳ್ಳುತ್ತೋ, ವೀಕ್ ಆಗ್ತಾ ಬರುತ್ತೋ, ಆವಾಗಲೇ ಮುಖದಲ್ಲಿ ಸುಕ್ಕು ಗಟ್ಟಂಗಾಗೋದು, ಮತ್ತು ಇದು ರಿಂಕಲ್ಸ್ ಬರುತ್ತೆ ನೋಡಿ. ಕೆಲವರೆಲ್ಲ ಕೇಳ್ತಾ ಇರ್ತಿರಲ್ಲ ಲತಾ, ನೀವು ಕೇಳ್ತಾನೆ ಇರ್ತೀರ ನೆಕ್ ಟೈಟ್ ಮಾಡೋದು ಹೆಂಗೆ ಅಂದರೆ ಹಿಂಗೇನೆ ತಿಳ್ಕೊಳ್ಳಿ. ಸೊ ಒಣದ್ರಾಕ್ಷಿ ತೊಗೊಂಡು ನೆನೆಸಾಕಿ ಹಿಂದಿನ ದಿನ ನೆನೆಸ್ಬಿಡಿ, ಮಾರನೇ ದಿನ ನೆಕ್ಸ್ಟ್ ಡೇ ಮಾರ್ನಿಂಗು ನೀವು ಇದನ್ನು ತಿನ್ನಬೇಕಾಗತ್ತೆ. ಸೊ ಇದಾಗಿತ್ತು ಮೊದಲನೇ ಟಿಪ್ಪು. ಸೊ ಬನ್ನಿ ಎರಡನೇ ಟಿಪ್ ಹೇಳ್ತೀನಿ. ಅವಾಗ ಏನು ಗೊತ್ತಾ, ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ತುಂಬಾ ಗ್ಲೋ ಬರುತ್ತೆ, ನೋಡೋದಕ್ಕೆ ತುಂಬ ಲುಕ್ ಆಗಿ ಕಾಣಿಸ್ತೀರಾ. ಸೊ ಬನ್ನಿ ಇವಾಗ ಎರಡನೇ ಟಿಪ್ಗೆ ಹೋಗ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇದೇನು ಗೊತ್ತಾ, ಫೇಸ್ದು ಎಕ್ಸಸೈಸ್ದು ಒಂದು ಸ್ಟೋನ್ ಸಿಗುತ್ತೆ. ಸೊ ಇದು ನಿಮಗೆ ಏನು ಗೊತ್ತಾ, ಫೇಸ್ದು ಮಾರ್ಬಲ್ ಸ್ಟೋನ್ ಅಂತ ಸರ್ಚ್ ಮಾಡಿ, ನಿಮ್ಗೆ ಅಮೆಝಾನಲ್ಲಿ ಸಿಗುತ್ತೆ. ಯಾರಿಗಾರ ಇದ್ರ ಹೆಸರು ಗೊತ್ತಾಗಿಲ್ಲ ಅಂದರೆ ಇದೆಯಲ್ಲ, ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಇದನ್ನು ಒಂದು ತೆಗೆದಿಟ್ಕೋಬೇಕಾಗುತ್ತೆ. ಯಾಕೆ ಅಂದರೆ ನಾನು ಇದನ್ನು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಹುಡುಗಿಯರುಗಳಿಗೆ ಕ್ರೇಜ್ ಇವಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು, ಮುಖ ತುಂಬ ಗ್ಲೋ ಬರಬೇಕು, ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು ಅಂತ ಅಲ್ವಾ. ಸೊ ಎಲ್ಲ ಟೈಮಲ್ಲೂ ಹೋಗ್ಬಿಟ್ಟು ನಾವು ಪಾರ್ಲರಲ್ಲೇ ಡಿಪೆಂಡ್ ಮಾಡಿಕೊಂಡು ಕೂತಿರೋದಕ್ಕೆ ಕಷ್ಟ ಇದೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನೀವು ಈ ಥರದ್ದೊಂದು ತೆಗೆದಿಟ್ಕೊಳ್ಳಿ. ಸೊ ಇದನ್ನು ತೆಗೆದಿಟ್ಕೊಂಬಿಟ್ಟು ಫ್ರೆಂಡ್ಸ್, ಜಸ್ಟ್ ಇದನ್ನು ಏನು ಗೊತ್ತಾ, ಅಂದರೆ ಇದು ಚೆನ್ನಾಗಿ ವಾಶ್ ಮಾಡಿದ್ದೀನಿ ನಾನು. ಸೊ ನೀವೇನು ಮಾಡಬೇಕು ಅಂದರೆ, ಮಲಗ್ತೀರಾ ನೋಡಿ, ನೈಟ್ ಮಾಡಿ ಇಲ್ಲ ಮಾರ್ನಿಂಗ್ ಎದ್ದ ತಕ್ಷಣ ಮಾಡಿ, ಆವಾಗಲೇ ಚೆನ್ನಾಗಿ ಗ್ಲೋ ಬರುತ್ತೆ ನಿಮಗೆ. ಸೊ ಏನು ಮಾಡಿ ಅಂದರೆ ಜಸ್ಟ್ ಈ ಥರ ಒಂದು ಮಸಾಜ್ ಥರ ಮಾಡ್ಕೊಂಬನ್ನಿ. ಸೊ ನೋಡಿ, ಆ್ಯಕ್ಚುಲಿ ಇದು ತುಂಬ ಸಾಫ್ಟ್ ಇರುತ್ತಲ್ಲ, ಸೊ ನಿಮ್ಮದು ಸ್ಕಿನ್ದು ಒಂದು ಏನೊಂದು ಅದೇ ಹೇಳಿದ್ನಲ್ಲ, ಕೊಲಾಜಿನ್ದು ಒಂದು ಎಫೆಕ್ಟು ಇದೆಲ್ಲ ಕಳ್ಕೊಂಡಿರುತ್ತಲ್ಲ, ಸೊ ಅದೆಲ್ಲ ಬೂಸ್ಟ್ ಮಾಡುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ನೀವು ಫೇಶಿಯಲ್ ಮಾಡಿಸ್ತೀರಾ ಅಂದ್ಕೊಳ್ಳಿ,
ಯಾವ್ದು ಹೇಳಿ, ಪಾರ್ಲರಲ್ಲಿ ಹೋಗ್ಬಿಟ್ಟು ನೀವು ಫೇಶಿಯಲ್ ಮಾಡಿಸಿದಾಗ ಅವರು ನಿಮಗೆ ಕೈನಲ್ಲಿ ಹಿಂಗೆಲ್ಲ ಮಾಡಿ ಮಸಾಜ್ ಎಲ್ಲ ಮಾಡ್ತಾರಲ್ವಾ, ಅಂದರೆ ಕೈನಲ್ಲಿ ಹಿಂಗೆಲ್ಲ ಮಸಾಜ್ ಮಾಡ್ತಾರಲ್ವಾ, ಸೊ ಅದನ್ನು ಇದು ಕೆಲಸ ಮಾಡುತ್ತೆ. ಯಾಕೆಂದರೆ ಇದು ತುಂಬಾ ಸಾಫ್ಟ್ ಆಗಿರೋದ್ರಿಂದ ಸ್ಕಿನ್ ಒಳಗಡೆ ಹೋಗಿ ಅದು ಚೆನ್ನಾಗಿ ರಿಪೇರ್ ಮಾಡುತ್ತೆ. ನಿಮ್ದು ಏನೇ ಒಂದು ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಅದೆಲ್ಲ ನಿಮಗೆ ಹೀಲ್ ಮಾಡ್ತಾ ಬರುತ್ತೆ ಫ್ರೆಂಡ್ಸ್. ಈ ಥರ ಎಲ್ಲ ಕಡೆನೂ ಮಾಡ್ಕೋಬೋದು ನೋಡಿ, ಹಿಂಗೆ ಆಯಿತಾ. ಸೊ ಇದು ನಿಮ್ಗೆ ಆರಾಮಾಗಿ ಸಿಗುತ್ತೆ. ಅಡ್ರೆಸ್ಸು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಕೇಳಿ. ಸೊ ಇದಾಗಿತ್ತು 2ನೇ ಟಿಪ್ಪು. ನಾನು ಇದೆಲ್ಲ ಫಾಲೋ ಮಾಡ್ತಾ ಇದ್ದೀನಿ, ಅದಕ್ಕೆ ಮುಖ ಚೆನ್ನಾಗಿ ಗ್ಲೋ ಬರೋದು. ಸೊ ನಂದೊಂದು ಸೀಕ್ರೆಟ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಯಾಕೆಂದ್ರೆ ನೀವು ಕಲ್ತ್ಕೊಂಡು ಚೆನ್ನಾಗಿ ಕಾಣಿಸ್ಲಿ ಅಂತ. ಇವಾಗೆಲ್ಲ ಯಂಗ್ಸ್ಟರ್ಸ್ಗೆಲ್ಲ ತುಂಬ ಹುಚ್ಚಿರುತ್ತಲ್ವ, ಅಂದರೆ ಯಾರ್ದಾರ ಮದುವೆ ಸೆಟ್ಲ್ ಆಗಿರುತ್ತೆ, ಇಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾ ಇರ್ತೀರಾ ನೀವು. ಸೊ ಸಡನ್ನಾಗಿ ಮುಖ ಚೆನ್ನಾಗಿ ಗ್ಲೋ ಆಗಿ ಬರಬೇಕು ಅಂತ ಆಸೆ ಇರುತ್ತಲ್ವ ಎಲ್ಲರಿಗೂ. ಸೊ ಇದು ಮಾಡ್ಕೊಳ್ಳಿ ಆಯಿತಾ. ಸೊ 2ನೇ ಟಿಪ್ ಇದಾಗಿತ್ತು. ಸೊ ಬನ್ನಿ ಇವಾಗ 3ನೇ ಟಿಪ್ ಹೇಳ್ತೀನಿ. ಸೊ 3ನೇ ಟಿಪ್ ಗೆಸ್ ಮಾಡಿ. ಜಸ್ಟ್ ಒಂದು ವಾಟರ್, ಬರೀ ಒಂದು ವಾಟರ್. ನಿಮಗೆ ಗೊತ್ತಿಲ್ಲ, ಬರೀ ಒಂದು ವಾಟರಿಂದನೇ ನಮ್ಮದು ಸ್ಕಿನ್ ಟೆಕ್ಸ್ಚರ್ನ ನಾವು ಚೆನ್ನಾಗಿ ಮಾಡ್ಕೋಬೋದು. ಸೊ ಏನು ಗೊತ್ತಾ ಫ್ರೆಂಡ್ಸ್, ಮುಂಚೆ ಎಲ್ಲ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಒಂದು 5-6 ಇಯರ್ಸ್ ಬಿಫೋರ್ ಅಂದ್ಕೊಳ್ಳಿ. ಮುಂಚೆ ಏನು ಮಾಡ್ತಿದ್ದೆ ಅಂದರೆ, ಒಂದು ಬಾಟಲಲ್ಲಿ ನೀರು ತುಂಬಿಸ್ಕೊಂಡು, ಆ್ಯಕ್ಚುಲಿ ನಾನು ಜಿಮ್ಗೆಲ್ಲ ಹೋಗ್ತಾ ಇದ್ದೆ. ಜಿಮ್ಗೆ ಇವಾಗ ನಿಲ್ಸಿದ್ದೀನಿ, 1.5 ವರ್ಷದ ಹಿಂದೆನೂ ಹೋಗ್ತಾ ಇದ್ದೆ. ಇವಾಗ ಒಂದು ಸ್ವಲ್ಪ ಜಾಸ್ತಿ ವಾಕಿಂಗು ಅದೇ ಮಾಡೋದು ನಾನು. ಆಮೇಲೆ ಹೊರಗಡೆ ಕೆಲಸ ಇರೋದ್ರಿಂದ ಅಲ್ಲೇ ಓಡಾಡ್ತೀವಲ್ಲ, ಅದೇ ಜಾಸ್ತಿ ಇದಾಗುತ್ತೆ. ಸೊ ಇದು ಏನು ಮಾಡಬೇಕು ಅಂದರೆ, ನೀವು ವಾಟರ್ ಬಾಟಲಲ್ಲಿ ಹಾಕ್ಕೊಂಡು ಹಿಂಗೆ ಕುಡಿಬಾರ್ದು. ಕುಡ್ದಾಗ ಏನಾಗುತ್ತೆ ನಾನು ಹೇಳ್ತೀನಿ ನೋಡಿ, ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಈ ಥರ ನೀರನ್ನ ಯಾವಾಗಲೂ ಸಿಪ್ ಆಗೇ ಕುಡಿಬೇಕು. ಅಂದರೆ ತೋರಿಸ್ತೀನಿ ನೋಡಿ. ನಿಧಾನಕ್ಕೆ ಒಂದೊಂದು ಸಿಪ್ ತಗೊಂಡೇ ಕುಡಿಬೇಕು. ಸೊ ಇದಕ್ಕೂ ಬ್ಯೂಟಿಗೂ ತುಂಬಾ ನಿಮಗೆ ಇದಿದೆ, ಸಂಬಂಧ ಇದೆ. ಬ್ಯೂಟಿಗೂ ಮತ್ತು ನೀರಿಗೂ ತುಂಬಾ ಸಂಬಂಧ ಇದೆ. ಹೇಗೆ ಅಂತ ಕೇಳಿ. ಹೇಗೆ ಅಂದರೆ, ಯಾವಾಗ ನಾವು ಹಂಗೆ ಸಿಪ್ ಮಾಡಿ ಕುಡಿತೀವೋ, ನಮ್ಮ ಒಂದು ಸಲೈವ ಅಂದರೆ ನಮ್ದೊಂದು ಎಂಜಲು ಅಂತಾರೆ ನೋಡಿ. ಸೊ ಅದು ನಮ್ಮ ಒಂದು ಗಟ್ ಹೆಲ್ತ್ಗೆ ಹೋಗಿ ಸೇರ್ಕೊಳ್ಳುತ್ತೆ, ಅಂದರೆ ಹೊಟ್ಟೆನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ನಾವು ಯಾವಾಗ ಊಟ ಮಾಡೋದಾಗಿರ್ಬೋದು, ಪ್ರತಿಯೊಂದು ಊಟ ಮಾಡೋದಿರ್ಬೋದು, ನೀರು ಕುಡಿಯೋದಿರ್ಬೋದು, ಅದ್ರ ಕೆಲಸ ಅದು ಸ್ಟಾರ್ಟ್ ಮಾಡುತ್ತೆ. ಜಠರಾಗ್ನಿದು ಅದ್ರ ಕೆಲಸ ಅದು ಸ್ಟಾರ್ಟ್ ಮಾಡುತ್ತೆ. ಸೊ ಅವಾಗ ಏನು ಅಂದರೆ, ನಾವು ಯಾವಾಗ ಈ ಥರ ಸಲೈವ ಜೊತೆ ತಗೋತೀವೋ ಫ್ರೆಂಡ್ಸ್, ಅದರಲ್ಲಿರುವಂತಹ ನೆಗೆಟಿವ್ ಅಂದರೆ ಬ್ಯಾಡ್ ಬ್ಯಾಕ್ಟೀರಿಯಾಸು, ಗುಡ್ ಬ್ಯಾಕ್ಟೀರಿಯಾಸ್ ಅಂತ ನಮ್ಮ ಸ್ಟಮಕಲ್ಲಿ ಇರುತ್ತೆ ಆಯಿತಾ, ನಮ್ಮ ಹೊಟ್ಟೆನಲ್ಲಿ. ಸೊ ಆ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾಸ್ನೆಲ್ಲ ಇದು ಸಾಯಿಸ್ಕೊಂಡು ಬರುತ್ತೆ, ಅಂದರೆ ಅದನ್ನು ಕಡಿಮೆ ಮಾಡಿಬಿಡುತ್ತೆ. ಅದು ಕಡಿಮೆ ಆದಾಗಲೇ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲ್ಲು ಕಡಿಮೆ. ಸೊ ಯಾವಾಗ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೋ ಆವಾಗಲೇ ನಮಗೆ ಇದು ಸ್ಟ್ರೆಸ್ ಇಲ್ಲ ಅಂದ್ರೇ ಮುಖ ತುಂಬ ಕ್ಯೂಟಾಗಿ ಕಾಣಿಸೋಕ್ಕೆ ಸಾಧ್ಯ. ಸೊ ಇವತ್ತಿನ ವ್ಲಾಗ್ ಜಸ್ಟ್ ಬ್ಯೂಟಿ, ಸೌಂದರ್ಯ, ಮುಖದ ಸೌಂದರ್ಯನ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಇರೋದ್ರಿಂದ, ಸೊ ಜಸ್ಟ್ ಅದ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ ಆಯಿತಾ. ಸೊ ಅದನ್ನು ನೀವು ಡೈಲಿ ರೊಟೀನಲ್ಲಿ ತೊಗೊಂಬನ್ನಿ. ಇವಾಗ ನೋಡಿ, ಒಂದು ಬೇಬಿದೇ ತೊಗೋತೀನಿ, ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ. ಒಂದು ಸಣ್ಣ ಸ್ಮಾಲ್ ಬೇಬಿ ಅಂದ್ಕೊಳ್ಳಿ, ಒಂದು ಪುಟ್ಟ ಮಗು ಆಯಿತಾ. ಸೊ ಆ ಪುಟ್ಟ ಮಗು ಅಮ್ಮ ಹತ್ರ ಅಮ್ಮ ಫೀಡ್ ಮಾಡ್ತಿರ್ತಾರೆ ಅನ್ಕೊಳ್ಳಿ, ಅಮ್ಮ ಎದೆ ಹಾಲನ್ನ ಕುಡಿಸ್ತಾ ಇರ್ತಾರೆ ಸಣ್ಣ ಬೇಬಿಗೆ, ಪಾಪುಗೆ ಆಯಿತಾ. ಸೊ ಅದು ಏನು ಮಾಡುತ್ತೆ ಅಂದರೆ, ಕುಡಿಬೇಕಾದ್ರೆ ಮಧ್ಯೆ ಗ್ಯಾಪ್ ತೊಗೊಂಡು ನಿದ್ದೆಗೆ ಹೊಟ್ಟೋಗಿರುತ್ತೆ. ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನಿದ್ದೆಗೆ ಹೊಟ್ಟೋಗಿರುತ್ತೆ ಆ ಮಗು. ಸೊ ನಿದ್ದೆಗೆ ಹೋದಾಗ ಏನಾಗುತ್ತೆ, ಅದು ಜಸ್ಟ್ ಬಾಯ್ ಮೂಮೆಂಟ್ ಇರುತ್ತೆ ಅಷ್ಟೇ, ಅಂತ ಇರುತ್ತೆ. ಬಟ್ ಅದು ಹಾಲು ಕುಡಿತಾ ಇರಲ್ಲ ಆ ಮಗು, ಅರ್ಥ ಮಾಡ್ಕೊಳ್ಳಿ. ಸೊ ಅದು ಏನಾಗುತ್ತೆ ಅಂದರೆ, ಗ್ಯಾಸ್ನ ಒಳಗಡೆ ತಗೋತಾ ಇರುತ್ತೆ. ಗ್ಯಾಸ್ನ ಒಳಗಡೆ ಯಾವಾಗ ತಗೊಳುತ್ತೋ ಹೊಟ್ಟೆ ನೋವು ಬರುತ್ತೆ. ಅದಕ್ಕೆ ನೋಡಿ, ಕೆಲವು ಮಕ್ಕಳುಗಳು, ಸ್ಮಾಲ್ ಬೇಬೀಸು ಇದ್ದಕ್ಕಿದ್ದಂಗೆ ಕಿರ್ಚ್ಕೊಳ್ಳೋದು, ರಂಪ ಮಾಡೋದೆಲ್ಲ ಮಾಡೋದು, ಹೊಟ್ಟೆಯಲ್ಲಿ ತುಂಬ ನೋವ್ತಾ ಇರುತ್ತೆ, ಸಂಕಟ ಆಗ್ತಾ ಇರುತ್ತೆ. ಅದು ಹೇಳ್ಕೊಳಕ್ಕೆ ಬರಲ್ಲ, ಬಿಕಾಸ್ ಅದು ಮಾತು ಬಂದರೆ ತಾನೇ ಹೇಳ್ಕೊಳಕ್ಕೆ. ಸ್ಮಾಲ್ ಬೇಬೀಸು ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇರೋದು ಫ್ರೆಂಡ್ಸ್. ಅದೇ ಥರ ಯಾವಾಗ ನಾವು ಹಿಂಗೆ ಎತ್ತುಬಿಟ್ಟು ನೀರು ಕುಡಿತೀವೋ, ನಮಗೆಲ್ಲ ಮುಂಚಿನ ನನಗೂ ಅಭ್ಯಾಸ ಇತ್ತು, ನಂಗೆ ಅದೇನೋ ಕಚ್ಕೊಂಡು ಕುಡಿಯೋಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ. ಸೊ ಎಲ್ಲ ಯಾರ್ದಾರ ಮನೆಗೆ ಹೋದ್ರೂ ಎತ್ಕೊಂಡು ಕುಡಿತಿದ್ದೆ. ಫುಲ್ ಗ್ಯಾಸ್ ಫಾರ್ಮ್ ಆಗೋದು, ಅಂದರೆ ಹೊಟ್ಟೆ ಒಳಗೆ ಗ್ಯಾಸ್ ಸೇರ್ಕೊಳ್ಳುತ್ತೆ. ಅದರಿಂದನೇ ಮುಖ ಎಲ್ಲ ಒಂಥರ ಕಾಣಿಸೋದು, ಅಂದರೆ ಕೂದಲು ಉದ್ರೋಗೋದು, ಅದಕ್ಕೂ ಸಂಬಂಧಪಟ್ಟಿರುತ್ತೆ. ಗ್ಯಾಸ್ ಜಾಸ್ತಿ, ವಾತ ನಮ್ಮ ಹೊಟ್ಟೆನಲ್ಲಿ ಸೇರ್ಕೊಂಡಷ್ಟು ನಿಮ್ಮದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಜಸ್ಟ್ ಈ ಥರ ಸಿಪ್ ಕುಡಿಬೇಕಾಗುತ್ತೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ನಾನು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಡೀಟೇಲಾಗಿ, ಸೊ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಇವತ್ತಿಂದ ಯಾರ ಮೇಲೆ ಎತ್ಕೊಂಡು ಕುಡಿಯೋ ಹ್ಯಾಬಿಟ್ ಇದ್ದರೆ, ಯಾವ್ದಾರ ಒಂದು ಬಾಟಲ್ಸ್ನ ತೊಗೊಂಡು ಮೇಲಿಂದ ಎತ್ಕೊಂಡು ಕುಡಿಯೋ ಹ್ಯಾಬಿಟ್ ಇದ್ದರೆ ದಯವಿಟ್ಟು ಸ್ಟಾಪ್ ಮಾಡಿ, ಈ ಥರದ್ದು ಮಾಡಿ. ಮತ್ತು ಪ್ಲಾಸ್ಟಿಕ್ ಬಾಟಲ್ಸ್ನ ದಯವಿಟ್ಟು ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಈ ಥರದ್ದು ಯಾವ್ದಾರ ಗಾಜಿಂದು ಇಲ್ಲ ಸ್ಟೀಲ್ದು ಲೋಟದಲ್ಲಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ, ಅದು ತುಂಬ ಒಳ್ಳೆಯದು ಆಯಿತಾ.
ಸೊ ಬನ್ನಿ ಇವಾಗ 4ನೇ ಟಿಪ್ಪು ಸೂಪರ್ಬ್ ಆಗಿರೋದು ಹೇಳ್ಕೊಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್, ತುಂಬ ಜನ ಹುಡುಗಿರ್ಗಳಿಗೆ ಲೇಡೀಸ್ಗಳಿಗೆಲ್ಲ ಇವಾಗ ಏನಾಗಿದೆ ಅಂದರೆ ಪಿಗ್ಮೆಂಟೇಷನ್ನು, ಪಿಂಪಲ್ಸು ಮತ್ತು ಡಾರ್ಕ್ ಸ್ಪಾಟ್ಸು ತುಂಬ ಬರ್ತಾ ಇದೆ ಅಲ್ವಾ. ಸೊ ಅದಕ್ಕೆ ತುಂಬ ಚೆನ್ನಾಗಿರುವಂತಹ ರೆಮಿಡಿ ತೊಗೊಂಬಂದಿದ್ದೀನಿ. ಸೊ ಏನು ಮಾಡಬೇಕು ನೀವು ಅಂದರೆ, ಮಲಗ್ತೀರಾ ನೋಡಿ, ರಾತ್ರಿ ಮಲಗುವಾಗ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಒಂದು ಹೊಕ್ಕಳಿಗೆ ಕ್ಯಾಸ್ಟರ್ ಆಯಿಲ್ನ ಹಾಕೋಬೇಕು. ಕ್ಯಾಸ್ಟರ್ ಆಯಿಲ್ ಆರ ಹಾಕೊಳ್ಳಿ, ಇಲ್ಲ ಕೊಬ್ಬರಿ ಎಣ್ಣೆ ಹಾಕೊಳ್ಳಿ, ಇಲ್ಲ ಎಳ್ಳೆಣ್ಣೆ ಆರ ಹಾಕೊಳ್ಳಿ. ಎಳ್ಳೆಣ್ಣೆ ತುಂಬ ನಿಮಗೆ ಮುಖದಲ್ಲಿ ಪಿಗ್ಮೆಂಟೇಷನ್ನು ಮತ್ತು ಪಿಂಪಲ್ಸು ತುಂಬ ಬಂದ್ಬಿಟ್ಟಿರೋರು ಎಳ್ಳೆಣ್ಣೆನ ಪ್ರಯೋಗ ಮಾಡಿ. ಎಳ್ಳೆಣ್ಣೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಎಳ್ಳೆಣ್ಣೆ ಸಾಮಾನ್ಯವಾಗಿ ತುಂಬ ಜನದ ಮನೆಯಲ್ಲಿ ಇರುತ್ತೆ. ಕೆಲವ್ರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ, ಕೆಲವ್ರ ಮನೆಯಲ್ಲಿ ಇರಲ್ಲ. ಸೊ ಎಲ್ಲರ ಮನೆಯಲ್ಲೂ ಅವೈಲಬಲ್ ಯಾವ್ದು ಹೇಳಿ? ಕೊಬ್ಬರಿ ಎಣ್ಣೆ. ಸೊ ಕೊಬ್ಬರಿ ಎಣ್ಣೆನೂ ಹಾಕೊಳ್ಳಿ. ಸೊ ನಾನು ಅದೇ ಥರ ಮಾಡೋದು, ಕೊಬ್ಬರಿ ಎಣ್ಣೆ ಹಾಕೊಂಡಿರ್ತೀನಿ ಡೈಲಿ ರಾತ್ರಿ, ಇಲ್ಲಾಂದರೆ ಈ ಥರ ಹರಳೆಣ್ಣೆನ ಅಪ್ಲೈ ಮಾಡೋದು. ಸೊ ಏನು ಅಂದರೆ, ಜಸ್ಟ್ ಒಂದು ಹೊಕ್ಕಳಿಗೆ ಹಿಂಗೆ ಹಾಕ್ಕೊಂಡು ಜಸ್ಟ್ ಅದನ್ನು ಹಿಂಗೆ ಮಸಾಜ್ ಮಾಡಬೇಕಾಯ್ತಾ, ಅದ್ರ ಮೇಲ್ಗಡೆ ಹಿಂಗೆ ಪ್ರೆಸ್ ಮಾಡಬೇಕು. ಸೊ ಅವಾಗ ಆ ಒಂದು ಇದು ಎಣ್ಣೆ ಎಲ್ಲ ಹೊಟ್ಟೆ ಒಳಗೆ ಹೋದಾಗ ರಾತ್ರಿ ಹೊತ್ತು ನಮ್ಮದು ಕೆಲಸ ಸ್ಟಾರ್ಟ್ ಮಾಡೋದೇ ರಾತ್ರಿ ಹೊತ್ತು ಸ್ಕಿನ್ ರಿಪೇರು. ಸೊ ಅವಾಗೆಲ್ಲ ನಮ್ಮದು ಹೀಲ್ ಮಾಡಾಕತ್ತೆ. ಏನೇ ಒಂದು ಟಾಕ್ಸಿನ್ ಒಂದು ಸೇರ್ಕೊಂಡಿರುತ್ತೋ, ಒಂದು ಗಟ್ ಹೆಲ್ತ್ ಇದು ನಾನು ಹೇಳ್ತಾ ಇರೋದು, ಲಿವರಲ್ಲಿ ಏನೋ ಒಂದು ಟಾಕ್ಸಿನ್ ಸೇರ್ಕೊಂಡಿರುತ್ತೋ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ನಿಮ್ಮದು ಸ್ಕಿನ್ ನೋಡೋದಕ್ಕೆ ಟೆಕ್ಸ್ಚರು ತುಂಬ ಚೆನ್ನಾಗಿ ಕಾಣಿಸ್ತೀರಾ, ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ. ಸೊ ಯಾರಿಗೆಲ್ಲ ಈ ಥರ ಆಸೆ ಇದೆ ಅವ್ರು ಮಾಡ್ಕೊಳ್ಳಿ. ಇದೆಲ್ಲ ನೋಡಿ, ಏನು ಜಾಸ್ತಿ ಏನು ಖರ್ಚಾಗ ಅಂತದ್ದು ನಾನು ಹೇಳೇ ಇಲ್ಲ, ತುಂಬ ನಿಮ್ಮ ಕೈಗೆಟುಕುವ ಬೆಲೆಯನ್ನೆಲ್ಲ ಹೇಳಿರೋದು. ಈವನ್ ನೀವು ಇದನ್ನು ತೊಗೊಂಡ್ರು ಫ್ರೆಂಡ್ಸ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಇದು. ಸೊ ನಿಮಗೆ ತುಂಬ ದಿನದವರೆಗೂ ಬರುತ್ತೆ, ಆಯಿತಾ. ಸೊ ನಂದು ಆ್ಯಕ್ಚುಲಿ ಪ್ರಾಡಕ್ಟ್ಸ್ ಟ್ಯಾಗ್ ಕೂಡ ನಾನು ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಅಮೆಝಾನ್ದು ಮಾಡ್ಬೋದು ನಾನು, ಆಯಿತಾ. ಸೊ ನಾನು ಮಾಡ್ತಾ ಇಲ್ಲ, ಯಾಕಂದರೆ ನನಗೆ ಅದ್ರದ್ದು ಅವಶ್ಯಕತೆ ಬೇಕಾಗಿಲ್ಲ. ಜಸ್ಟ್ ನಂದು ಯೂಟ್ಯೂಬ್ದು ಅರ್ನಿಂಗ್ಸೇ ಸಾಕು ನನಗೆ. ಸೊ ಕೆಲವರೆಲ್ಲ ಈಗ ನೋಡಿ ಪ್ರಾಡಕ್ಟ್ಸ್ ಎಲ್ಲ ಟ್ಯಾಗ್ ಮಾಡ್ತಾ ಇದ್ದಾರೆ, ನನಗೆ ಅದು ಇಷ್ಟ ಆಗಲ್ಲ. ನನಗೇನು ಅಂದರೆ ಯಾವುದೋ ಒಂದು ಪ್ರಮೋಷನ್ ಮಾಡಲ್ಲ ನಾನು. ಸೊ ಜಸ್ಟ್ ನಂದು ವಿಡಿಯೋ ಮಾಡ್ತೀನಿ ಅಷ್ಟೇ, ಆಯಿತಾ. ಸೊ ಅದೊಂದು ಆಯಿತಾ. ಲಾಸ್ಟ್ನೇದು ಹೇಳ್ತೀನಿ, ಸೂಪರ್ಬ್ ಆಗಿರುವಂತಹ ಒಂದು ಸ್ವಿಚ್ ವರ್ಡ್, ಆಯಿತಾ. ಸ್ವಿಚ್ ವರ್ಡ್ನ ತೊಗೊಂಬಂದಿದ್ದೀನಿ. ಬ್ಯೂಟಿ ಎನ್ಹ್ಯಾನ್ಸ್ ಆಗಬೇಕು ಅಂತ, ಯಾರಿಗೆಲ್ಲ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ಬೇಕು, ಮುಖನೂ ಚೆನ್ನಾಗಿ ಕಾಣಿಸ್ಬೇಕು, ಪ್ಲಸ್ ನಿಮ್ಮದು ಕೂದಲು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತ ಯಾರಿಗೆಲ್ಲ ಆಸೆ ಇದೆಯೋ ಹೇಳ. ಸೊ ಬನ್ನಿ, ವೇಟ್ ಮಾಡಿ. ಸೊ ಹೇಳ, ಎಲ್ಲರೂ ಒಂದು ಪೇಪರು ಒಂದು ಬುಕ್ ಎತ್ಕೊಂಬನ್ನಿ, ಬೇಗ ಓಡೋಗಿ ಹೇಳ. ಗ್ವಾಸ್ಲೈನ್ ಥ್ರೋ ಅಂತ, ಗ್ವಾಸ್ಲೈನ್ ಥ್ರೋ, ಆಯಿತಾ. ಸೊ ಇದು ಇಟಾಲಿಯನ್ದು ಒಂದು ಫೋಕ್ ಇದಾಗಿರುತ್ತೆ ಫ್ರೆಂಡ್ಸ್, ಅಂದರೆ ಸ್ವಿಚ್ ವರ್ಡ್ಸ್. ಈಗ ನಮ್ಮ ಒಂದು ಇಂಡಿಯಾದಲ್ಲಿ ಯಾವ ಥರ ನಾವು ಫಾಲೋ ಮಾಡ್ತೀವೋ, ಯಾವುದೇ ಒಂದು ರಿಚುವಲ್ಸ್, ಈಗ ಮಂತ್ರಗಳಾಗಿರ್ಬೋದು ಅದೆಲ್ಲ ಮಾಡ್ತೀವಲ್ಲ, ಸೊ ಅದೇ ಥರ ಫಾರಿನ್ ಕಂಟ್ರೀಸಲ್ಲೂ ಅದರದ್ದೇ ಆದಂತಹ ಒಂದು ಎಫೆಕ್ಟಿವ್ ಆಗಿರುವಂತಹ ಮುಖ ತುಂಬ ಕ್ಯೂಟಾಗಿ ಮಾಡುವಂಥದ್ದು ಇದೆ. ಸೊ ಏನು ಅಂದರೆ ಗ್ವಾಸ್ಲೈನ್ ಥ್ರೋ ಅಂತ, ಗ್ವಾಸ್ಲೈನ್ ಥ್ರೋ. ಆಮೇಲೆ ಬೇಕಾದ್ರೆ ಪೇಪರಲ್ಲಿ ನಾನು ಇದು ಮಾಡ್ತೀನಿ. ಪೇಪರಲ್ಲಿ ಮಾಡಲ್ಲ ನಾನು, ಯಾಕೆಂದರೆ ನಾನು ವೆಯ್ಟ್ ಮಾಡ್ತೀನಿ ಎಷ್ಟು ಜನ ನನಗೆ ಕಮೆಂಟ್ಸ್ ಮಾಡ್ತೀರಾ, ನಾನು ನೋಡಬೇಕಾಗಿದೆ, ಓಕೆನಾ. ಸೊ ಯಾರಿಗೆ ಬೇಕೋ ಅವ್ರಿಗೆ ಕಮೆಂಟ್ ಮಾಡಿ, ಆವಾಗಲೇ ನಾನು ಆ ಹೆಸರನ್ನ ಕೊಡ್ತೀನಿ, ನಾನು ಬರುತ್ತೆ ತೋರಿಸ್ತೀನಿ. ಗ್ವಾಸ್ಲೈನ್ ಥ್ರೋ ಅಂತ, ಆಯಿತಾ. ಗ್ವಾಸ್ಲೈನ್ ಥ್ರೋ ಕರೆಕ್ಟಾಗಿ ಬರೀಬೇಕದು. ಅದು ನೀವು ಎಷ್ಟು ಅಂದರೆ ಡೈಲಿ ನೀವು 21 ಸಲ ಹೇಳ್ಕೊಳ್ಳಿ, ಗ್ವಾಸ್ಲೈನ್ ಥ್ರೋ ಅಂತ, ಆಯಿತಾ. ಅದನ್ನು ಹೇಳ್ಕೊಳ್ತಾ ಬಂದರೆ ನೀವು ಅಕಸ್ಮಾತ್ ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ. ನನಗೆ ಲಕ್ಷ್ಮಿ ನೀವು ಕೇಳಿದ್ರಿ ಅಲ್ಲ, ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನಾವು ರೆಡಿಯಾಗಿ ಹೋದಾಗ ಜನಗಳು ನಮ್ಮನ್ನ ನೋಡಿದ ತಕ್ಷಣ ಇದ್ದಕ್ಕಿದ್ದಂಗೆ ನಮ್ಮ ಮುಖ ಕಪ್ಪು ಸುತ್ಕೊಂಡ್ಬಿಡುತ್ತೆ, ಇದ್ದಕ್ಕಿದ್ದಂಗೆ ನಮ್ಮ ಮುಖ ಡಲ್ ಆಗಿಬಿಡುತ್ತೆ, ವೀಕ್ ಆಗೋಗ್ತೀವಿ, ಏನೇ ಒಂದು ಮಾಡೋದಕ್ಕೂ ಇಂಟ್ರೆಸ್ಟೇ ಬರಲ್ಲ ಅಂತ. ಯಾಕೆ ಆ ಥರ ಆಗುತ್ತೆ ಅಂದರೆ, ನಮ್ಮ ಒಂದು ಅವರ ಮೇಲೆ ಎಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಯಾರು ನಮಗೆ ಕೆಲವರೆಲ್ಲ ಏನು ಗೊತ್ತಾ, ಪಾಸಿಟಿವ್ ಆಗು ನೋಡೋರು ಇರ್ತಾರೆ, ನೆಗೆಟಿವ್ ಆಗು ನೋಡೋರು ಇರ್ತಾರೆ. ಪಾಸಿಟಿವ್ ಆಗಿ ನಮ್ಮನ್ನ ತುಂಬ ಇಷ್ಟಪಟ್ಟು ನೋಡೋರ್ದು ಕಣ್ಣು ಬಿದ್ದರೆ ಏನೂ ಆಗಲ್ಲ. ಸೊ ನೆಗೆಟಿವ್ ಆಗಿ ಕೆಟ್ಟ ಕಣ್ಣು ಅಂತಾರೆ ನೋಡಿ, ಕಣ್ಣು ದೃಷ್ಟಿದು, ಆಯಿತಾ, ಇವಿಲ್ಲ ಅಂತಾರೆ ನೋಡಿ. ಸೊ ಅಂಥವ್ರು ನಮ್ಮನ್ನ ಹಂಗೇ ನೋಡ್ತಾ ಇದ್ರೆ ನಮಗೆ ಗೊತ್ತಿರಲ್ಲ, ನಾವು ಆ ಕಡೆ ಈ ಕಡೆ ತಿರುಗಿದಾಗ ಹಿಂಗೇ ಗುರಾಯಿಸ್ತಾ ಇದ್ದಾಗ ಅದು ನಮಗೆ ಮುಖದ ಮೇಲೇ ಅದು ಎಫೆಕ್ಟ್ ಕೊಡೋದು, ಸುಸ್ತು ಮಾಡಾಕತ್ತೆ ಬಾಡಿನ, ಅವರನ್ನ ತುಂಬ ಡೌನ್ ಮಾಡಿಬಿಡುತ್ತೆ. ಸೊ ಆ ಟೈಮಲ್ಲಿ ಗ್ವಾಸ್ಲೈನ್ ಥ್ರೋ ಅಂತ ಹೇಳ್ಕೊಂಡು ಬಂದು ಮನ್ಸಲ್ಲಿ ಅಂದ್ಕೊಳ್ಳಿ, ಅವ್ರ ಮುಂದೆ ಯಾಕೆ ಹೆಚ್ಕೋತೀರಾ, ಮನ್ಸಲ್ಲಿ 21 ಸಲ ಹೇಳ್ಕೊಳ್ಳಿ. ಸೊ ಅವಾಗ ನಿಮ್ಮದು ಇಡೀ ನಿಮ್ಮದು ಫುಲ್ ಬಾಡಿನಲ್ಲಿ ನಿಮ್ಮದು ಎನರ್ಜಿ ಬರುತ್ತೆ, ಆಯಿತಾ. ಅವರ ಕ್ಲೆನ್ಸ್ ಆಗಿಬಿಡುತ್ತೆ. ಅವಾಗ ನಿಮ್ಮದು ಒಂಥರ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತೀರಾ. ಹೇಗೆ ನೀವು ಫಂಕ್ಷನ್ಗೆ ರೆಡಿ ಆಗಿಬಿಟ್ಟು ಹೋಗಿರ್ತೀರಾ, ಸೊ ಅದೇ ಥರ ಲುಕ್ಕಲ್ಲೇ ವಾಪಸ್ ನಿಮ್ಮ ಮನೆಗೆ ಬಂದು ಸೇರ್ಕೋತೀರಾ. ಸೊ ನನಗೆ ತುಂಬ ಆಗೋದು ಫ್ರೆಂಡ್ಸ್, ನಂದು ಜಾತಕದಲ್ಲೇ ಇದೆ, ನಂದು ಕಣ್ಣು ದೃಷ್ಟಿ ತುಂಬ ಆಗುತ್ತೆ ಅಂತ, ಆಯಿತಾ. ಸೊ ನಂದು ಇದರಲ್ಲೇ ಇದೆ. ಸೊ ನಾನು ಈ ಥರ ಅವರ ಕ್ಲೆನ್ಸಿಂಗ್ ಎಲ್ಲ ಮಾಡಿ ಇವಾಗ ಒಂದು ಸ್ವಲ್ಪ ನಾನು ಕರೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರೂ ಬೇಗ ಕಣ್ಣು ದೃಷ್ಟಿ ಆಗಿಬಿಡುತ್ತೆ. ಆ ಕಣ್ಣು ದೃಷ್ಟಿ ಅಂದರೆ ಏನು ಅಂದರೆ, ಏನಾರ ಒಂದು ನೋಡ್ತಾರಲ್ವ, ಸೊ ನಮ್ಮದು ಅವರ ಮೇಲೆ ಎಫೆಕ್ಟ್ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ಅದಕ್ಕೆ ನಾವು ಅವರನ್ನು ತುಂಬ ಪ್ರೊಟೆಕ್ಟಿವ್ ಆಗಿ ಇಟ್ಕೊಂಡಿರಬೇಕು. ಸೊ ಆಯಿತಾ, ಅದ್ರದ್ದು ವೀಡಿಯೋಸು ನಾನು ತುಂಬ ಮಾಡಿದ್ದೀನಿ, ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಸೊ ನಾನು ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂದ್ಬಿಟ್ಟು ನಂದೊಂದು ಸೀಕ್ರೆಟ್ನ ನಿಮ್ಮ ಹತ್ರ ರಿವೀಲ್ ಮಾಡಿದೆ. ಇವತ್ತು 5 ಟಿಪ್ಸ್ನ ಕೊಟ್ಬಿಟ್ಟಿದ್ದೀನಿ. ಸೊ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅಂದರೆ ಯಾವ್ಯಾವ ಮೆಥಡಲ್ಲಿ ನೀವು ಮಾಡ್ಕೋಬೋದು ಅದೆಲ್ಲ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಇದ್ರ ಜೊತೆಗೆ ನಿಮ್ಮದು ಕೂದಲು ಚೆನ್ನಾಗಾಗುತ್ತೆ. ಸೊ ಏನು ನಾನು ಹೇಳದ್ನಲ್ಲ ಇವಾಗ ಅದು ಇನ್ನೊಂದ್ಸಲ ಹೇಳಲ್ಲ, ನೀವು ಕಮೆಂಟ್ ಮಾಡಿದ್ರೆ ನಾನು ಅದು ಟೈಪ್ ಮಾಡ್ತೀನಿ, ಆಯಿತಾ. ಸೊ ನಾನು ಏನು ಹೇಳಿದ್ನೋ ಯಾವುದೇ ಒಂದು ತೋರಿಸಿರೋದಾಗಿರ್ಬೋದು, ಹೇಳಿರೋದಾಗಿರ್ಬೋದು, ಅದು ಜಸ್ಟ್ ನಿಮ್ಮ ಕೂದಲುಗೆ, ಮುಖಕ್ಕೆ ಅಂತಲ್ಲ, ಇಡೀ ನಿಮ್ಮ ಬಾಡಿನ ಚೆನ್ನಾಗಾಗಂಗೆ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಇಡೀ ನಿಮ್ಮ ಬಾಡಿ ಫುಲ್ ಗ್ಲೋ ಬರುತ್ತೆ. ಈವನ್ ನಿಮ್ಮದು ಕೈ ಆಗಿರ್ಬೋದು, ಕೈ ಕಾಲುಗಳಿರ್ಬೋದು, ಮತ್ತು ನಿಮ್ಮದು ಇಡೀ ಬಾಡಿ ಚೆನ್ನಾಗಾಗುತ್ತೆ. ಪ್ಲಸ್ ನಿಮ್ಮದು ಕೂದಲು ಚೆನ್ನಾಗಾಗುತ್ತೆ. ಯಾರಿಗೆ ಬೇಕು, ಎಲ್ಲರಿಗೂ ಆಸೆ ಇರುತ್ತಲ್ವ ಒಂದು ಸ್ವಲ್ಪ ಬ್ಲ್ಯಾಕ್ ಹೇರ್ ಬೇಕಪ್ಪ ನಮಗೆ ಅಂತ. ಸೊ ನಂಗೆ ಮೊನ್ನೆ ಯಾರೋ ಕಮೆಂಟ್ ಮಾಡಿದ್ರು ನೋಡ್ತಾ ಇದ್ದೆ, ಬ್ಲ್ಯಾಕ್ ಹೇರ್ ಎಲ್ಲಿ ಬರುತ್ತೆ ಅಂತ. ನಾನು ಮಾಡ್ಕೊಂಡಿಲ್ವಾ ಈಗ? ಸೊ ನೋಡಿ ಎಷ್ಟು ಆ ಥರ ಒಂದು 6 ತಿಂಗಳು ನೀವು ಅಪ್ಲೈ ಮಾಡಿ ಈ ಥರದ್ದೆಲ್ಲ ಟ್ರಿಕ್ ಯೂಸ್ ಮಾಡಿ, ನಾವು ಏನೇನು ತಿನ್ನಬೇಕು, ಏನೇನು ಕುಡಿಬೇಕು, ಸ್ಟ್ರೆಸ್ ತಗೋಬಾರ್ದು, ಅದೆಲ್ಲ ನೀವು ತಿಳ್ಕೊಂಬಿಟ್ರೆ ಆರಾಮಾಗಿ ನಿಮ್ಮದು ಒಂದು ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ಅಂದರೆ ಲೈಫ್ ಸ್ಟೈಲ್ ರೊಟೀನ್ನೇ ನೀವು ಚೇಂಜ್ ಮಾಡ್ಕೋಬೋದು, ಆಯಿತಾ. ಸೊ ಮುಖ ಗ್ಲೋನು ಬರುತ್ತೆ, ಪ್ಲಸ್ ನೋಡೋದಕ್ಕೆ ಕ್ಯೂಟಾಗೂ ಕಾಣಿಸ್ತೀರಾ. ಈ ಥರ ಏನೇನೋ ಮಾತಾಡ್ತಿದ್ದೀನಿ. ಓಕೆನಾ ಫ್ರೆಂಡ್ಸ್? ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.